ಅದು ನೋಡಿ ಇವತ್ತು ಪ್ಯಾಂಟ್ ಶರ್ಟ್ ಇಷ್ಟೇ ಸಣ್ಣ ಟಾಪ್ ನಮ್ಗೆ ಬೇಜಾರಾಗ್ತಾ ಇದೆ. ಇಲ್ಲಿ ಸಂಪ್ರದಾಯ ಬಂದಿಲ್ಲ ಅಂತ ಅನ್ಸ್ಬಿಡ್ತು ನಂಗೆ. ಲೇಡೀಸ್ ಕೂಡ ಹಾಗೆ ಮಿನ್ಸ್ ಕಟ್ ಎಲ್ಲ ಅಂತದೆಲ್ಲ ಸಣ್ಣ ಡ್ರೆಸ್ಗಳನ್ನಾಗುವಂಥದ್ದು ಅಂಗಾಂಗ ತೋರಿಸುವಂಥದ್ದು ಉಡುಗೆ ತೊಡುಗೆ ಧರಿಸ್ಕೊಂಡು ಬರೋದು ದೇವಸ್ಥಾನಕ್ಕೆ ಬರೋದು ಅಂತ ನನಗೆ ಸರಿಯಾಗುದಿಲ್ಲ. ಸಂಪ್ರದಾಯ ಅಂತಲ್ಲ, ಮೈ ಮುಚ್ಚಿ ಉಡುಗೆಗಳು ನಾವು ತೊಡಬೇಕು. ಅದಕ್ಕೆ ಒಂದು ಇಂಥದ್ದಾದಂತಹ ಕಟ್ಟುಕಟ್ಟಳೆಗಳಿವೆ. ಹರಿಯಂ, ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲಿಯ ರಿತಮ್ ಕನ್ನಡಕ್ಕೆ ಸ್ವಾಗತ. ವಸ್ತ್ರ ಸಂಹಿತೆ ಈಗಾಗಲೇ ಕೆಲ ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನೇ ತೊಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕೆನ್ನುವ ನಿಯಮ ಜಾರಿಯಲ್ಲಿದೆ. ಈ ನಿಯಮ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ಜಾರಿಯಾಗಬೇಕು ಎಂಬುದನ್ನು ನಾವು ಜನರ ಬಳಿ ಹೋಗಿ ಅವರ ಅಭಿಪ್ರಾಯಗಳನ್ನು ಕೇಳ್ಕೊಂಬರೋಣ ಬನ್ನಿ. ಇದ್ರ ಬಗ್ಗೆ ಏನಂದ್ರೆ ನೋಡಿ, ತುಂಡು ಲಂಗ ಚಡ್ಡಿ ಇದೆಲ್ಲ ಹಾಕಿಕೊಂಡು ಬರುವ ವಿಚಾರವಿಲ್ಲ ದೇವಸ್ಥಾನದಲ್ಲಿ. ಯಾಕೆಂದ್ರೆ ಇವಾಗ ಧಾರ್ಮಿಕ ಕಾರ್ಯಕ್ರಮ ಎಂತ ಅಂತ ಯಾರಿಗೂ ಗೊತ್ತಿಲ್ಲ. ಧರ್ಮದಲ್ಲಿ ನಾವು ನ್ಯಾಯ ನೀತಿ ಧರ್ಮ ಅಂತ ಯಾರಿಗೂ ಗೊತ್ತಿಲ್ಲ. ಮಕ್ಕಳಿಗೆ ಕಲಿಸುವ ಬುದ್ಧಿ ಕಡಿಮೆ ಆಗಿದೆ. ಎಲ್ಲ ತಾಯಂದಿರು ಇದನ್ನೆಲ್ಲ ಕಲಿಸಿ ಸಾಂಪ್ರದಾಯಿಕವಾಗಿ ಸಾರಿ ಹಾಕಿಕೊಂಡು ಹೋಗ್ಬೇಕಂತ, ಸಾಂಪ್ರದಾಯಿಕ ಉಡುಗೆ ಹಾಕಿಕೊಂಡೇ ಹೋಗ್ಬೇಕಂತ ಮಾಡ್ಬೇಕು ಎಲ್ಲರೂ. ಯಾಕೆಂದರೆ ದೇವಸ್ಥಾನದ ಪವಿತ್ರತೆ ಕಡಿಮೆ ಆಗ್ತದೆ ಒಂದು ವಿಚಾರದಲ್ಲಿ. ಮತ್ತೆ ಮರ್ಯಾದೆ ಕಡಿಮೆ ಆಗ್ತಾ ಉಂಟು. ಯಾರಿಗೂ ಮರ್ಯಾದೆ ಅಂತ ಇಲ್ಲ ಈ ತುಂಡು ಎಲ್ಲ ಹಾಕಿಕೊಂಡು ಬರುವಾಗ. ಯಾಕೆಂದರೆ ನಾವು ಒಬ್ಬರನ್ನು ಮತ್ತೊಬ್ಬರನ್ನು ದ್ವೇಷ ಮಾಡಿ ಪ್ರಯೋಜನ ಇಲ್ಲ. ನಾವು ಬರುವ ರೀತಿ ಹೇಗೆ ಅಂತ ನೋಡಬೇಕು. ಮೊದಲನೇದಾಗಿ ನಾವು ಬರುವ ರೀತಿ ಸರಿ ಇದ್ರೆ ಮತ್ತೊಬ್ಬರು ಕೂಡ ಸರಿ ಇರ್ತಾರೆ, ಅವರನ್ನು ಪಾಲಿಸ್ತಾರ. ಹೌದು. ಅದೇ ರೀತಿ ಎಲ್ಲರೂ ಕುಂಕುಮ, ಈಗ ಸ್ಟಿಕ್ಕರ್ ಬಂದಿದೆ, ಕುಂಕುಮದ್ದು ವಿಚಾರ ಹೋಗಿದೆ. ಧರ್ಮ ಎಲ್ಲಿ ಉಂಟಂತ ಯಾರಿಗೂ ಕೂಡ ಗೊತ್ತಿಲ್ಲ. ಧರ್ಮವನ್ನು ಪಾಲಿಸಬೇಕಂತ ನನ್ನ ಅಭಿಪ್ರಾಯ. ಸರ್, ಎಲ್ಲ ದೇವಸ್ಥಾನದಲ್ಲೂ ಬರಬೇಕು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಕೆಲವು ಕಡೆ ಟೂರಿಸಮಲ್ಲಿ ಡ್ರೆಸ್ ಕೋಡ್ಗಳು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಅವರು ನಮ್ಮ ಕಲ್ಚರಿಗೆ ಬಂದಾಗ ನಮ್ಮ ಡ್ರೆಸ್ನ ಅಲೌ ಮಾಡಬೇಕು. ಯಾಕಂದರೆ ನಮ್ಮ ಕಲ್ಚರು ನಮ್ಮ ಡ್ರೆಸ್ ಕೋಡಲ್ಲಿ ಗೊತ್ತಾಗುತ್ತೆ. ಟೆಂಪಲ್ಗಳಗಡೆ ಬರಬೇಕಾದ್ರೆ ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಎಲ್ಲ ಹಾಕೋ ಬರ್ತಾರೆ. ಅದು ಅನ್ಕಂಫರ್ಟಬಲ್ ಲುಕ್ಕಲ್ಲಿ ಇರುತ್ತೆ. ಟ್ರೆಡಿಷ್ನಲ್ ಆಗಿ ಟೆಂಪಲ್ ಒಳಗಡೆ ಬರಬೇಕಂತ ಮನವಿ. ನೋಡಿ, ಸಾಂಪ್ರದಾಯಿಕ ಉಡುಗೆಗಳು ಅಂದರೆ ಅದು ನಾವು ನೋಡುವಂತಹ ದೇವರಲ್ಲಿ ದೇವರಲ್ಲಿ ನೋಡ್ಬೋದು ಮೈ ಮುಚ್ಚುವ ಉಡುಗೆಗಳು ಅಂತ ಹೇಳ್ಬೇಕು. ಈಗ ಇದು ತುಳುನಾಡು ಆದ ಕಾರಣ ಇಲ್ಲಿ ಇದರದಾದಂತಹ ಒಂದು ಕಟ್ಟಳೆಗಳಿವೆ. ಅಲ್ಲಿ ಶೋಕಿ ವೈಭವ ಅದೆಲ್ಲ ಬರಬಾರ್ದು ನನ್ನ ಪ್ರಕಾರ. ಮತ್ತೆ ಸಂಪ್ರದಾಯ ಉಡುಗೆಗಳನ್ನು ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಹೋಗುವಾಗ ಅವರ ಮೇಲೆ ಗೌರವ ಬರ್ತದೆ. ಈ ದೇವಾಲಯಗಳಿಗೆ ನಾವು ಶೋಕಿಗೆ ಅಂತ ಹೋದ್ರೆ ಅಲ್ಲಿ ಆ ಗೌರವ ಭಕ್ತಿ ಅದು ಕಡಿಮೆ ಆಗ್ತದೆ. ಆದ ಕಾರಣ ಸಾಂಪ್ರದಾಯಿಕ ಉಡುಗೆಗಳು ತೊಡಬೇಕಂತಲೇ ನನ್ನದು ವಿನಂತಿ. ಅಭಿಪ್ರಾಯ ಬಂದು ಒಳ್ಳೇದೇ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಬಂದ್ಬಿಟ್ಟು ಎಲ್ಲ ಸೀರೆನೆ ಉಡಬೇಕು, ಈ ತರ ಉಡುಗೆ ತೊಡುಗೆ ಒಂದು ಸಂಪ್ರದಾಯ ಅನ್ನೋದಿರುತ್ತಲ್ಲ, ಅದನ್ನ ನಾವು ಫಾಲೋ ಅಪ್ ಮಾಡಬೇಕಾಗಿ ನನ್ನ ಅನಿಸಿಕೆ. ಜಾರಿ ಬರಬೇಕು. ಯಾಕಂದ್ರೆ ಉಡುಗೆ ತೊಡಿಯಲ್ಲಿ ದೇವರ ಎದುರಲ್ಲಿ ಆ ಥರ ಎಲ್ಲ ಹೋಗ್ಬಾರ್ದು. ಕೂದಲು ಬಿಟ್ಕೊಂಡು ದೇವರಿಗೆ ಹಿಂಗೆ ನಮಸ್ಕಾರ ಮಾಡಿದ್ರು ಕಷ್ಟನೇ. ಬ್ಯಾಂಗ್ಳೂರಲ್ಲಾದ್ರೆ ನಾವು ದೇವರನ್ನು ಹಿಂಗೆ ಮುಡ್ತೇವೆ, ಆದ್ರೆ ಮಂಗಳೂರಲ್ಲಿ ಇಲ್ಲ. ನಾವು ಮಂಗಳೂರವ್ರೆ. ಸಂಪ್ರದಾಯ ಇಲ್ಲಿದ್ದು ಸಂಪ್ರದಾಯ ಸೀರೆ ಉಟ್ಕೊಂಡಾಗ್ಲಿ, ಲಂಗ ಬ್ಲೌಸ್ ಆಗಲಿ ಅಥವಾ ಚೂಡಿದಾರ್ ಫುಲ್ ಇರುತ್ತೆ. ಆ ಥರ ಸಂಪ್ರದಾಯ ಬಂದರೆ ತುಂಬ ಸಂತೋಷ. ಬಂದರೆ ಒಳ್ಳೇದೇ. ಆದರೆ ಕೂಡಲೇ ಫಾಸ್ಟ್ ಆಗಿಲ್ಲ, ನಿಧಾನಕ್ಕೆ ಕೆಲವರು ಗೊತ್ತೇ ಬಂದಿರ್ತಾರೆ, ಅವ್ರು ವಾಪಸ್ ಹೋಗೋಕೆ ಆಗಬಾರ್ದು. ಅವ್ರಿಗೆ ದೇವರ ದರ್ಶನ ಸಿಗಬೇಕು. ಹಾಗೆ ಆ ರೀತಿಯಲ್ಲಿ ಮಾಡಬೇಕು ಅಷ್ಟೇ. ಜನರನ್ನು ಕನ್ವಿನ್ಸ್ ಮಾಡಿ ಅವರಿಗೆ ಮನವೊಲಿಸಿ ಅವರ ಮನಸ್ಸಿಗೆ ಅದು ಬೇಕು ಅಂತ ಗೊತ್ತಾಗ್ಬೇಕಂತ. ಅಂದ್ರೆ ಸಡನ್ ಬಂದು ನೀವು ಆ ಬಟ್ಟೆ ಹಾಕಿ ನೀವು ವಾಪಸ್ ಹೋಗಿ ಅಂತ ಪರಿಸ್ಥಿತಿ ಬರಬಾರ್ದು. ದೇವರ ದರ್ಶನ ಸಿಗ್ಬೇಕು ಜನರಿಗೆ ಎಲ್ರಿಗೂ ಗೊತ್ತಾಗ್ಬೇಕಂತ ಬಂದ್ರೆ ತೊಂದರೆ ಇಲ್ಲ. ಯಾರಿಗೂ ಅದನ್ನ ತಾಪತ್ರ ಬರಬಾರ್ದು ಅಷ್ಟೇ. ನನಗೆ ಇದೊಂದು ಬಹಳ ಭಕ್ತಾದಿಗಳ ಮೇಲೆ ಒಂದು ಅತಿ ಶಿಸ್ತನ್ನು ಹೇರುವ ಕ್ರಮ ಅಂತೇಳಿ, ಒಂದು ಉಪಕ್ರಮ ಅಂತೇಳಿ ನನ್ನ ಭಾವನೆ. ಯಾಕಂದ್ರೆ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಬೇರೆ ಉಡುಪುಗಳನ್ನು ಧರಿಸ್ಕೊಂಡು ಬರ್ತಾರೆ. ಅವರಿಗೆ ಈ ಕ್ರಮವನ್ನು ಶಿಸ್ತನ್ನು ಹೇರಿಬಿಟ್ರೆ ಅವರಿಗೆ ಅಲ್ಲಿ ದೇವಸ್ಥಾನದ ದರ್ಶನ ಮಾಡಲಿಕ್ಕೆ, ದೇವ್ರ ದರ್ಶನ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಒಂದು ಅವರಿಗೆ ದೇವಸ್ಥಾನದಲ್ಲಿ ಅವ್ರಿಗೆ ಆ ಡ್ರೆಸ್ಸನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು, ವಸ್ತ್ರವನ್ನು, ಸಮವಸ್ತ್ರವನ್ನು. ಇಲ್ಲದಿದ್ದರೆ ಅವರು ಅದು ಮನೆಯಿಂದ ಇಟ್ಕೊಂಡು ಬರ್ಬೇಕಂದ್ರೆ ಭಾಳ ಜನ ಹಿಂಜರಿತಾರೆ. ಯಾಕಂದ್ರೆ ನಮಗೆ ಡ್ರೆಸ್ ಇಟ್ಕೊಂಡು ಹೋಗ್ಲಿಕ್ಕೆ ನಮ್ಮ ಹತ್ರ ಡ್ರೆಸ್ ಇಲ್ಲ, ನಾವು ಹೇಗೆ ದೇವಸ್ಥಾನಕ್ಕೆ ಹೋಗುದು ಅನ್ನೊಂದು ನೆಗೆಟಿವ್ ಫೀಲಿಂಗ್ಸ್ಗಳು ಅವ್ರಿಗೆ ಬರ್ತದೆ. ಅದರಿಂದ ಅವ್ರು ದೇವಸ್ಥಾನಕ್ಕೆ ಹೋಗೋದನ್ನೇ ನಿಲ್ಲಿಸುವ ಒಂದು ಸಮಸ್ಯೆ ಸೃಷ್ಟಿ ಆಗ್ಬೋದು ಅಂತ ನನ್ನ. ಹೆಚ್ಚಾಗಿ ಲೇಡೀಸ್ ಬಗ್ಗೆ ನೀವು ಹೇಳ್ತೀರಿ, ಜೆಂಟ್ಸ್ ಬಗ್ಗೆ ಯಾರು ಹೇಳುದಿಲ್ಲ. ಅಲ್ಲ, ಜೆಂಟ್ಸ್ ಕೆಲವೊಮ್ಮೆ ಚಡ್ಡಿ ಎಲ್ಲ ಹಾಕೊಂಡು ಬರೋದು, ನಮ್ಮ ದೇವಸ್ಥಾನಕ್ಕೆ ಬರೋದು ಜೆಂಟ್ಸ್ ಕೂಡ ಅಷ್ಟು ನನಗೆ ಸರಿ ಅನಿಸೋದು, ಉಚಿತ ಅಂತ ಅನಿಸೋದಿಲ್ಲ, ಅನುಚಿತ. ಲೇಡೀಸ್ ಕೂಡ ಹಾಗೆ ಮಿನ್ಸ್ ಕಟ್ ಎಲ್ಲ ಅಂತದೆಲ್ಲ ಸಣ್ಣ ಡ್ರೆಸ್ಗಳನ್ನಾಗುವಂಥದ್ದು, ಅಂಗಾಂಗ ತೋರಿಸುವಂಥದ್ದು ಉಡುಗೆ ತೊಡುಗೆ ಧರಿಸ್ಕೊಂಡು ಬರೋದು, ದೇವಸ್ಥಾನಕ್ಕೆ ಬರೋದು ಅಂತ ನನಗೆ ಸರಿಯಾಗೋದಿಲ್ಲ. ಹೊರಗಡೆ ಏನು ಬೇಕಾದ್ರೆ ಮಾಡಲಿ, ಆದರೆ ದೇವಸ್ಥಾನಕ್ಕೆ ಬೇರೆ ಭಕ್ತಾದಿಗಳು ಬರುವಾಗ ಅಂತ ಒಂದು
ಅಸಭ್ಯ ಡ್ರೆಸ್ಸನ್ನು ವಸ್ತ್ರಗಳನ್ನು ಧರಿಸ್ಕೊಂಡು ಬರೋದು ಸರಿಯಲ್ಲ. ಅದರ ಮಟ್ಟಿಗೆ ಅವರು ಸರಿಯಾದ ಡ್ರೆಸ್ಸನ್ನು ಹಾಕೊಂಡು ಬರಬೇಕು. ಹೌದು ಸರ್, ಎಲ್ಲ ದೇವಸ್ಥಾನಗಳಲ್ಲಿ ಜಾರಿ ಆದರೆ ಕೂಡ ಒಂದು ಭಕ್ತಿಯ ವಾತಾವರಣ ಬರ್ತದೆ. ಇಲ್ಲದಿದ್ದರೆ ನಾವು ದೇವಸ್ಥಾನಕ್ಕೆ ಮುಖ್ಯವಾಗಿ ಬರುವ ಉದ್ದೇಶ ಏನಂತ ಹೇಳಿದರೆ ನಮಗೆ ದೇವರ ಮೇಲಿರುವ ನಂಬಿಕೆ, ಆ ಭಕ್ತಿ. ಆದ ಕಾರಣ ಒಂದು ಸಾಂಪ್ರದಾಯಿಕ ಉಡುಗೆ ಎಲ್ಲ ದೇವಸ್ಥಾನದಲ್ಲಿ ಆದಷ್ಟು ಶೀಘ್ರವಾಗಿ ಆಗ್ಬೇಕಂತೇಳಿ ನಮ್ಮೊಂದು ಅಭಿಪ್ರಾಯ. ಹಿಂದೂ ಸಂಸ್ಕೃತಿಯ ಪ್ರಕಾರ, ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಎಲ್ಲ ದೈವ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಬೇಕೇ. ಅದು ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ದೇವರನ್ನು ನೋಡಲಿಕ್ಕೆ ವಸ್ತ್ರ ಸಂಹಿತೆ ಅದು ಮುಖ್ಯವಾಗಿ ಎಲ್ಲ ದೇವಸ್ಥಾನದಲ್ಲಿ ಕೂಡ ಮಾಡಲೇಬೇಕು. ಮತ್ತು ಎಲ್ಲ ಸರಕಾರದ ಅಧೀನದಲ್ಲಿರುವಂಥ ಎಲ್ಲ ದೇವಸ್ಥಾನದಲ್ಲಿ ಕೂಡ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸರ್ಕಾರ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ತಾರೆ. ಒಳ್ಳೆದೇನೆ, ಎಲ್ಲ ದೇವಸ್ಥಾನದಲ್ಲೂ ವಸ್ತ್ರ ಸಂಹಿತೆ ಇರಬೇಕು ಅನ್ನೋದು ನಮ್ಮದು ಉದ್ದೇಶ. ಖಂಡಿತ ಒಂದು ಸಂಪ್ರದಾಯ, ಆಚಾರ ವಿಚಾರ ಅಂತ ಇರುವಾಗ ಒಂದು ಸಂಪ್ರದಾಯ ಉಡುಗೆ ತೊಡುಗೆಗಳನ್ನ ತೊಟ್ಟು ದೇವಸ್ಥಾನಕ್ಕೆ ಬಂದ್ರೇನೆ ಒಳ್ಳೇದು. ಇವತ್ತಿನ ಒಂದು ಇದರಲ್ಲಿ ದೇವಸ್ಥಾನಗಳು ಅಂತಂದೇಳಿ ನಾವು ಬರೋ ದೇವಸ್ಥಾನ ದೇವರ ಭಕ್ತಿಗೋಸ್ಕರ ಬರ್ತೀವಿ. ಅದು ಬಿಟ್ಟು ನಾವು ಬೇರೆ ಟೈಪ್ ಎಲ್ಲ ಬಟ್ಟೆ ಹಾಕೊಂಬಂದ್ರೆಲ್ಲ ಅದು ಸರಿಯಲ್ಲ. ಒಂದು ಒಳ್ಳೆ ರೀತಿಯಿಂದ ಒಂದು ವಸ್ತ್ರಗಳನ್ನು ಧರಿಸಿ ಒಂದು ದೇವರ ದರ್ಶನ ಮಾಡೋದು ಒಂದು ಸಂಪ್ರದಾಯ. ಈ ದೇವಸ್ಥಾನದಲ್ಲಿ ಯಾರು ಜನಗಳಿದ್ದಾರೆ, ಯಾರು ಮುಖ್ಯಸ್ಥರಿದ್ದಾರೆ, ಅವರೇ ಮಾತಾಡ್ಕೊಂಡು ಈ ರೂಲ್ಸ್ ಅನ್ನು ತರಬಹುದು. ಒಂದು ಬೋರ್ಡ್ ಹಾಕಿದ್ರೆ ಈ ತರದ ಪರ್ಮಿಷನ್ ಇಲ್ಲ ಅಂತ ನೋಡಿ. ಇವತ್ತು ಪ್ಯಾಂಟ್ ಶರ್ಟ್, ಇಷ್ಟೇ ಸಣ್ಣ ಟಾಪ್, ನಮ್ಗೆ ಬೇಜಾರಾಗ್ತಾ ಇದೆ. ಇಲ್ಲಿ ಸಂಪ್ರದಾಯ ಬಂದಿಲ್ಲ ಅಂತ ಅನ್ಸ್ಬಿಡ್ತು ನಂಗೆ. ಈ ತರದ ಕಟ್ಟುನಿಟ್ಟಾಗಿ ಬರ್ಬೇಕಂತ ಬರ್ಲೇಬೇಕು. ಅವಾಗ ಹೆಂಗಸರಿಗೂ ಇದಿರುತ್ತೆ, ಬೆಲೆ ಇರುತ್ತೆ. ಅವಾಗ ಒಂದು ಒಕ್ಕೂಟ ಅಂತ ಇರುತ್ತೆ. ಈಗ ಸೀರೆಯಲ್ಲಿ, ಲಂಗ ಬ್ಲೌಸ್ ಅಲ್ಲಿ ಹಂಗೆ ಬಂದ್ರೆ ಎಲ್ಲರೂ ಒಂದೇ ತರ ಇರ್ಬೋದು.